ಆಜಾನ್ಕರಿಗೆ ಮೊದಲ ಬಾರಿಗೆ ಧ್ವನಿವರ್ಧಕ ಬಳಸಿದ ಕೀರ್ತಿಗೂ ಪಾತ್ರವಾಗಿದೆ. ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಹೊತ್ತು ಸ್ವಾತಂತ್ರ್ಯ ಹೋರಾಟದ ನೆನಪುಗಳಿಗೆ ಸಾಕ್ಷಿಯಾಗಿ ನಿಂತಿರುವ ಐತಿಹಾಸಿಕ ಧಾರ್ಮಿಕ ತಾಣ ಇದು ಮಂಗಳೂರಿನ ಕಚ್ ಮೇಮನ್ ಮಸೀದಿ. 19ನೇ ಶತಮಾನ ಮಂಗಳೂರಿನ ಬಂದರ್ ಪ್ರದೇಶವು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡ ಸಮಯದಲ್ಲಿ ಸಾಂಬಾರು ಪದಾರ್ಥಗಳ ವ್ಯಾಪಾರ ನಿಮಿತ್ತ ಮಂಗಳೂರಿಗೆ ಆಗಮಿಸಿದ ಗುಜರಾತಿನ ಕಚ್ ಪ್ರದೇಶದ ಮೇಮನ್ ಜನಾಂಗದ ಲಕ್ಕನ್ ಸುಲೈಮಾನ್ ಎನ್ನುವ ವ್ಯಕ್ತಿ 1839ರಲ್ಲಿ ಈ ಮಸೀದಿಯನ್ನು ನಿರ್ಮಿಸಿದನು. ಕಚ್ಚಿಪಳ್ಳಿ ಎಂದು ಪ್ರಸಿದ್ಧಿ ಪಡೆದ ಈ ಮಸೀದಿಯು ಬ್ರಿಟಿಷರ ಕಾಲದಲ್ಲಿ ಮಂಗಳೂರಿನಲ್ಲಿ ವಿದ್ಯುತ್ ಸಂಪರ್ಕ ಪಡೆದ 4ನೇ ಕಟ್ಟಡ ಹಾಗೂ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳ ಪೈಕಿ ಮೊದಲ ಮಸೀದಿಯಾಗಿದ್ದು ಆಜಾನ್ಕರಿಗೆ ಮೊದಲ ಬಾರಿಗೆ ಧ್ವನಿವರ್ಧಕ ಬಳಸಿದ ಕೀರ್ತಿಗೂ ಪಾತ್ರವಾಗಿದೆ. 1920 ಆಗಸ್ಟ್ 19ರಂದು ಮಹಾತ್ಮ ಗಾಂಧೀಜಿ ಹಾಗೂ ಶೌಕತ್ ಅಲಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಸಮಾವೇಶವು ಜನರಲ್ಲಿ ರಾಷ್ಟ್ರೀಯ ಚೈತನ್ಯವನ್ನು ಮೂಡಿಸಿತು. ತದನಂತರ ಮಂಗಳೂರಿನಲ್ಲಿ ಬಲಿಷ್ಠವಾದ ಖಿಲಾಫತ್ ಸಮಿತಿಯ ರಹಸ್ಯ ಸಭೆಗಳು ಈ ಮಸೀದಿಯ ಕಬರ್ಸ್ಥಾನದ ಬಳಿ ನಡೆಯುತ್ತಿದ್ದವು. ಆ ಸಂದರ್ಭದಲ್ಲಿ ಬಂದರ್ನ ಮುಸ್ಲಿಂ ವರ್ತಕರು ಸ್ವಾತಂತ್ರ್ಯ ನಿಧಿಗೆ ಆರ್ಥಿಕ ನೆರವು ನೀಡುತ್ತಿದ್ದರು. ಸಂಪೂರ್ಣ ಮರದಿಂದ ನಿರ್ಮಿತವಾದ ಈ ಪುರಾತನ ಮಸೀದಿಯಲ್ಲಿ ಬೃಹತ್ ಮರದ ಬಾಗಿಲುಗಳು, ಕಿಟಕಿಗಳು ಹಾಗೂ ಪಾರಂಪರಿಕ ಉಜೂಖಾನ ಆ ಕಾಲದ ವಾಸ್ತುಶಿಲ್ಪದ ಸೊಬಗಿಗೆ ಸಾಕ್ಷಿಯಾಗಿ ನಿಂತಿವೆ. ಶತಮಾನಗಳ ಪಯಣವನ್ನು ದಾಟಿ ಪೂರ್ವಜರ ಶ್ರಮ ಮತ್ತು ಸೇವೆಯ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿರಿಸಿಕೊಂಡಿರುವ ಈ ಪವಿತ್ರ ತಾಣದ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ.